ಪುತ್ತೂರು ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲರಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿಯಾಗಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಆಗುತ್ತಿರುವ ಮುಖ್ಯ ಶಿಕ್ಷಕಿ ಪಾರ್ವತಮ್ಮನವರಿಗೆ ಇಂದು ಗೊಲ್ಲರಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿ ಶಿಕ್ಷಕಿಯ ಉತ್ತಮ ಸೇವೆಯನ್ನು ಸ್ಮರಿಸಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಬಿಆರ್ಪಿ ದಕ್ಷಿಣಮೂರ್ತಿ ಶಾಲೆಯ ಭೌತಿಕ ಸೌಲಭ್ಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಬಿಆರ್ಪಿ ದಕ್ಷಿಣಮೂರ್ತಿ ಶಾಲೆಯ ಭೌತಿಕ ಸೌಲಭ್ಯಗಳ ಸುಧಾರಣೆ ಮತ್ತು ಕಲಿಕಾ ಪ್ರಗತಿಯಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಅಪಾರವಾಗಿತ್ತು. ಇನ್ನು ಶಾಲಾ ಉಸ್ತುವಾರಿ ಸಮಿತಿ ಪೋಷಕರು ಅಧಿಕಾರಿಗಳ ಜೊತೆಗೆ ಉತ್ತಮ ಸಂಪರ್ಕ ಸಾಧಿಸಿ ಇವರೆಲ್ಲರ ಸಹಕಾರ ಪಡೆದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವುದು ತುಂಬಾ ಸವಾಲಿನ ಕೆಲಸ. ಇದನ್ನು ಸಮರ್ಥವಾಗಿ ನಿರ್ವಹಿಸುವ ಗುಣ ಶಿಕ್ಷಕಿ ಪಾರ್ವತಮ್ಮ ಅವರಿಗೆ ಇದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ವಿದ್ಯಾರ್ಥಿನಿ ಕಾವ್ಯ, ಈ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯವೋ ಹಾಗೆಯೇ ಶಿಕ್ಷಕರ ಕೂಡ ಅಷ್ಟೇ ಮುಖ್ಯ. ಇವತ್ತು IAS, IPS, ಇಂಜಿನಿಯರ್, ಡಾಕ್ಟರ್ಗಳು ಆಗಬೇಕಾದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಎಂದು ಹೇಳುತ್ತಾ ವಿದ್ಯಾರ್ಥಿನಿ ಭಾವುಕರಾದರು. ಈ ವೇಳೆ SDMC ಅಧ್ಯಕ್ಷ ಮಹೇಶ್, CRP ಮನೋಹರ್ ಸೂಗೂರು, ನಾಗರಘಟ್ಟ CRP ಪ್ರಕಾಶ್, ಸಮಾಜ ಸೇವಕರಾದ ಪೂಜಾರಿ ಶಿವಶಂಕರ್, ಸದಸ್ಯರಾದ ಕೃಷ್ಣಪ್ಪ, ಲತಾಮಣಿ ಹಾಗೂ ಶಿಕ್ಷಕರಾದ ಗೋವಿಂದೇಗೌಡ ಸೇರಿದಂತೆ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಜರಿದ್ದರು. ವರದಿ ಮಂಜು ಗುರುಗುದಹಳ್ಳಿ. ಅಷ್ಟು ಗೌರವ ಶಿಕ್ಷಕರ ಮೇಲೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಇವ್ರ ಜೊತೆ ಕಳೆದಿರೋ ಟೈಮು ಮೆಮೊರೀಸ್ ಯಾವಾಗಲೂ ಇರುತ್ತೆ. ಶಿಕ್ಷಕರು ವೃತ್ತಿಯಿಂದ ನಿವೃತ್ತರಾಗ್ಬೋದು, ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಗುರುಸ್ಥಾನ ಇದ್ದೇ ಇರುತ್ತೆ.